ಕುಶಾಲನಗರ ತಾಲೂಕು ಮಟ್ಟದ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ಅವರ ಅಧ್ಯಕ್ಷತೆಯಲ್ಲಿ ಪುರಸಭೆ ಸಭಾಂಗಣದಲ್ಲಿ ನಡೆಯಿತು. ಸಭೆಗೆ ಪಾಲ್ಗೊಳ್ಳದೆ ಸಿಬ್ಬಂದಿ ಕಳುಹಿಸಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ತಾಲೂಕು ಮಟ್ಟದ ಅಧಿಕಾರಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಲಾಯಿತು. ಸಮರ್ಪಕ ಮಾಹಿತಿ ಇಲ್ಲದ ಸಿಬ್ಬಂದಿಗಳನ್ನು ಸಭೆಗೆ ಕಳುಹಿಸುವ ಪರಿಪಾಠದ ಬಗ್ಗೆ ಸಭಾಧ್ಯಕ್ಷರು ಹರಿಹಾಯ್ದರು. ಸದ್ಯದಲ್ಲೇ ಶಾಸಕರ ಸಮ್ಮುಖದಲ್ಲಿ ನಡೆಯುವ ಕೆಡಿಪಿ ಸಭೆಯಲ್ಲಿ ಹಿರಿಯ ಅಧಿಕಾರಿ ಪಾಲ್ಗೊಂಡು ಸೂಕ್ತ ಉತ್ತರ ನೀಡಬೇಕಿದೆ ಎಂದು ಶಶಿಧರ್ ಸಿಬ್ಬಂದಿಗೆ ಸೂಚನೆ ನೀಡಿದರು. ಮುಖ್ಯ ಕಾರ್ಯದರ್ಶಿ ಇಲಾಖೆ ಮುಖ್ಯ ಕಾರ್ಯದರ್ಶಿಗೆ ಇವ್ರ ಮೇಲೆ ಒಂದು ಸಬ್ಮಿಷನ್ ಕೊಡಬೇಕು, ಕನಿಷ್ಠ ಆಗಲೇಬೇಕು ಅಂತ ಹೇಳಿದ್ದೀನಿ. ಅಧ್ಯಕ್ಷರ ವಿವೇಚನೆ ಬಿಡಿ ಅಂತ ಆಲೋಚನೆ ಮಾಡ್ಬೇಕು ಹೇಳಿ. ಕಳೆದ ಬಾರಿ ರಾಜ್ಯದ ಫಲಾನುಭವಿಗಳಿದ್ದಾರೆ, ಅವ್ರಿಗಾಗಿ ಒಂದು ಸಹಕಾರ ಬ್ಯಾಂಕ್ ಅನ್ನು ಆರಂಭ ಮಾಡಿದ್ದಾರೆ. ಈ ಫಲಾನುಭವಿ ಒಂದು ನಿರ್ದಿಷ್ಟ ಪ್ರಮಾಣದ ಸಾಲವನ್ನು ಪಡೆಯಲಿಕ್ಕೆ ಅವರ ಅರ್ಹತೆಯನ್ನು ಹೊಂದುತ್ತಾರೆ. ಅಂದ್ರೆ ಈ ಫಲಾನುಭವಿಗಳು ಏನಿದ್ರೆ ಅದು 2,000 ಸಾಲವನ್ನ 2,000 ಏನು ಬರುತ್ತೆ ವಜಾ ಆಗ್ತಾ ಹೋಗ್ತದೆ. ಇದರಲ್ಲಿ ಏನಂದ್ರೆ ಈಗ ನಮ್ಗೆ ಅಕ್ಕಪಕ್ಕ ಏನ್ ಡಿಪೋದಿಂದ ಆಪರೇಟ್ ಆಗ್ತಾ ಇದೆ, ಅಲ್ಲಿಂದ ರೂಟ್ಗಳನ್ನ ಇಲ್ಲಿ ಹೊಸದಾಗಿ ಏನು ಮಾಡಲ್ಲ, ಅಲ್ಲಿಂದ ರೂಟ್ಗಳನ್ನ ಇಲ್ಲಿ ತಗೊಂಡು ಅದನ್ನ ಆಲ್ಟರ್ ಮಾಡ್ತಾರೆ ಸರ್. ಯಾವ ಜಾಗ ಎಲ್ಲೆಲ್ಲಿಗೆ ಬಸ್ ಬಿಡಬೇಕು ಅಲ್ಲಿಗೆ ಹೊಸ ರೂಟ್ ಮಾಡ ನಂತರ ಮಾಡ್ತಾರೆ ಸರ್. ಫಸ್ಟ್ ಓಪನಿಂಗಿಗೆ ಹೊಸ ರೂಟ್ ಮಾಡಲ್ಲ, ಹೌದು. ಬೇರೆ ಡಿಪೋಗಳಿಂದ ಬಸ್ ತಗೊಳ್ತಾರೆ ಸರ್. ಯಾವ ರೂಟ್ ಅದಿಲ್ವಾ ಪ್ರತಿ ಸಭೆಯಲ್ಲಿ ಹತ್ಬಿಡ್ತಿಲ್ಲ ಈಗ ಎಲ್ಲ ಇದ್ರ ಬಗ್ಗೆ ರೆಕಮೆಂಡ್ ಮಾಡ್ತೀವಿ ಸರ್. ಅದು ನಮ್ಮ ಹತ್ರ ಡಿಸ್ಕಸ್ ಮಾಡಿ ಯಾವ ಬಸ್ನ ಇದು ಮಾಡ್ಬೋದು ಅಂತ ಡಿಪೋ ಮ್ಯಾನೇಜರ್ ಇದು ಮಾಡಿ ಇದು ಮಾಡ್ತಾರೆ. ನಮ್ಗೆ ಈ ಕಡೆ ಬರ್ಲಿಕ್ಕಲ್ಲ, ರೋಡ್ ಶ್ರೀರಂಗದ ಕಡೆ ಹೋಗ್ಲಿಕ್ಕೆ, ಈ ಕಡೆಯಿಂದ ಆ ಕಡೆ ಹೋಗುತ್ತಲ್ಲ ಆ ಬಸ್ಗಳು ನಿಲ್ಲಿಸ್ಬೇಕು. ಆ ಕಡೆಯಿಂದ ಬರೋ ಬಸ್ಗಳಿದೆ ಸರ್. ಸೊಸೈಟಿಗೆ ಅಕ್ಕಿಗೆ ಹೋಗ್ತಾರೆ ಸರ್, ಅದಾದ್ಮೇಲೆ ಪೇಪರ್ ಎಲ್ಲ ನಾವು ಇಂಡಿವಿಜುವಲ್ ಪರಿಶೀಲನೆ ಮಾಡ್ಕೊಳ್ಳಿಕ್ಕೆ ಹೌದು ಇಲ್ಲಿಂದಲ್ಲ ತಾರೀಕು ಹೋಗಿದ್ರೆ ಬಯಟ್ ಹಾಕಿರೋ ಸಭೆಗೆ ಸೀನಿಯರ್ಗಳು ಮಾಡಿರೋದು ಅಂತ ಹೇಳಿ ಇಲ್ಲ, ಕೊಟ್ಟೆ ಇಲ್ಲ ಅಂತ ಹೇಳಿ ಹಾಳಾಯ್ತು ಅಂತ ಹೇಳಿ ಏನಾರು ಒಂದು ಮಾತಾಡಿ ಸುಮ್ಮ ಕೂತ್ಕೊಂಡ್ರೆ ಮಾಹಿತಿ ಇಲ್ಲ. ಇದು ಮಾಹಿತಿ ನಾನು ಏನ್ ಸಭೆ ಮಾಡ್ಲಿ, ಏನಾರು ಒಂದು ಹೇಳ್ಬೇಕಲ್ಲ. ಏನ್ ಸಭೆ ಮಾಡ್ಲಿ? 7ನೇ ತಾರೀಕು ಕೆಡಿಪಿ ಇದೆ, ಶಾಸಕರು ಇರ್ತಾರೆ. ಆ ಸಭೆಯಲ್ಲಿ ನೀವು ಉತ್ತರ ಅಧಿಕಾರಿ ಬರಲೇಬೇಕಾಗಿ ಕಡ್ಡಾಯವಾಗಿ ಬಳಕೆ ಮಾಡುವ 4 ವೀಲರ್ಸ್ ಅದು ಇವಾಗ ತಾತ್ಕಾಲಿಕ ತಡೆ ಆದೇಶ ಕೊಟ್ಟಿದ್ದಾರೆ. 4 ಹೊಂದಿರುವವರನ್ನ ಅರ್ಹತೆ ಪಟ್ಟಿಯಿಂದ ಕೈ ಬಿಡಬೇಕು ಅಂತ ಹೇಳುವ ಮಾನದಂಡ ಏನಿತ್ತು, ಈ ಸರ್ಕಾರ ತಾತ್ಕಾಲಿಕವಾಗಿ ಅದನ್ನು ಸ್ಥಗಿತಗೊಳಿಸಿದೆ. ಮತ್ತೆ 1,20,000 ಆದಾಯ ಇದನ್ನ ಈಗ ಸರ್ಕಾರ 3 ಲಕ್ಷಕ್ಕೆ 3 ಲಕ್ಷದವರೆಗೂ ಕೂಡ ಇದ್ದವರಿಗೆ BPL ಪಟ್ಟಿಯಲ್ಲಿ ಅದನ್ನು ಪರಿಗಣನೆ ತೆಗೆದುಕೊಳ್ಬೇಕು ಅಂತ ಹೇಳಿ ಹೊಸ ನೀತಿಯನ್ನು ಪ್ರಕಟಿಸ್ತಾ ಇದೆ. ನಾವು ನಿಮ್ಮನ್ನ ಕೇಳಿರ್ತೀವಿ, ಕೇಳಿದಾಗ ನಮ್ಮ ವ್ಯಾಪ್ತಿ ಬರೋದಿಲ್ಲ ಅಂತ ವಿಚಾರ ಕೊಡ್ತೀವಿ. ಏನೇನು ರೀತಿ ಇದು ಮಾಡ್ತೀವಿ ಅಧಿಕಾರಿಗಳು, ಇದೊಮ್ಮೆ ಮಹಿಳೆಗೆ ಅನ್ಯಾಯ ಮಾಡಿದ್ರೆ ಒಳ್ಳೆದಾಗ್ತದೆ. ಒಳ್ಳೆದಾಗ್ತದೆ ನಿಮ್ಗೆ. 2 ಅರ್ಜಿ ಕಾಣೆ ಆಗಿದ್ದಾರೆ, ಏನದು ಕಾಣೆ ಆಗಲಿ? ಕಾರಣ ಏನು? ಯಾಕೆ ಕೈವಾಡ? ಸರಿಯಾಗಿಲ್ಲ, ಆನ್ಲೈನ್ ಸರಿಯಾಗಿಲ್ಲ, ಇದು ಸರಿಯಾಗಿಲ್ಲ. ಆನ್ಲೈನ್ ಸ್ವೀಕೃತಿ ಆದ್ಮೇಲೆ ಅವ್ರಿಗೆ ಇದು ಬಂದಿದೆ, ಸ್ವೀಕೃತಿ ಪತ್ರ ಬಂದಿದೆಯಲ್ಲ ಅವ್ರಿಗೆ. ಅಲ್ಲಿ ಸಮಸ್ಯೆ ಏನು ಅಂದ್ರೆ ಸರ್, ಮಡಿಕೇರಿ ಡಿಪೋ ಆ ಸಮಯದಲ್ಲಿ ಅಲ್ಲಿ ಚಾಲನೆ ಆಗ್ತಾ ಇಲ್ಲ. ಎಲ್ಲ ಹಾಸನ, ಅರಸೀಕೆರೆ ಈ ಭಾಗದ ಬರೋದು ಮತ್ತೆ ಹೋಗೋ ಟೈಮಲ್ಲೂ ಸುಧಾ ಇವರ ಮಡಿಕೇರಿ ಡಿಪೋ ಬಸ್ಗಳು ಸಂಚಾರ ಮಾಡ್ತಾ ಇಲ್ಲ. ಹೋದ್ ಸರಿ ಅವರ ಇನ್ನೊಂದು TC ಕೊಟ್ಟ ವರದಿನೇ ಅದು. ಆ ಟೈಮ್ನಲ್ಲಿ ನಮ್ಮ ಡಿಪೋ ಬಸ್ಗಳು ಸಂಚಾರ ಮಾಡ್ತಾ ಯಾವ ಟೈಮು? ಬೆಳಗ್ಗೆ 7ರಿಂದ ಒಂದು 8ವರೆಗೆ ನಮಗೆ ಇಲ್ಲಿ ರೀಚ್ ಆಗಬೇಕು.
ಆಚೆಯಿಂದ ಬರೋ ಬಸ್ ಕನಿಷ್ಠ ಏನು ಅಂತಂದ್ರೆ ಶ್ರೀರಂಗದ ಹೆಬ್ಬಾಲೆ ಮಣಜೂರು ಕಡಿಮೆಯಿಂದ 200ರಿಂದ 300 ಜನ ಕಾರ್ಮಿಕರು ಇಂಡಸ್ಟ್ರಿಯಲ್ ಏರಿಯಾಕ್ಕೆ ಮಹಿಳೆಯರು ಬರ್ತಾರೆ. ಆ ಮಹಿಳೆಯರೆಲ್ಲವ ಖಾಸಗಿ ವಾಹನಗಳಿಗೆ ಸುಮಾರು ಹಣ ಕೊಟ್ಟು ಪಾಪ ಬರ್ತಾರೆ. ಅವ್ರದ್ದೇ ಸಣ್ಣ ಪುಟ್ಟ ಕಾರ್ಮಿಕ ವರ್ಗ ಕರ್ತಕ್ಕೆ ಅವರು ಇತ್ತಿಂದ ಅತ್ತಿಂದ ಒಂದು ದಿನಕ್ಕೆ ಸುಮಾರು 60ರಿಂದ 70 ರೂಪಾಯಿ ವ್ಯಯ ಮಾಡ್ತಾರೆ. ಅದನ್ನಕ್ಕೆ ಸಹಾಯ ಆಗ್ಬೇಕು ಅಂತಾನೆ ನಾವು ಸುಮಾರು 5-6 ಮೀಟಿಂಗ್ ಇಂದನೂ ಶೇಖರ್ ಅವರು ನಾವು ಎಲ್ಲ ನಿಮ್ಗೆ ಒತ್ತಾಯ ಮಾಡ್ತಾ ಇರ್ತೀವಿ. ಅದಕ್ಕೆ ಸ್ಪಂದಿಸ್ತಾನೆ ಇಲ್ಲ. ಯಥಾಸ್ಥಿತಿ ತಥಾ ಪ್ರಜಾ ಅಂತ ಅದೇ ಉತ್ತರ ಸೇಮ್ ಅದೇ ಟೈಮ್ ನಮ್ಮ ಬಸ್ಗಳು ಅದೇ ಸರ್. ಬೆಳಿಗ್ಗೆ 6 ಕಾಲಿಗೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಪರಮೇಶ್, ಜಿಲ್ಲಾ ಸಮಿತಿ ಉಪಾಧ್ಯಕ್ಷ ಕೆಸಿ ಶಶಿ ಭೀಮಯ್ಯ ಸದಸ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು.